ಪುಳಿಯೋಗರೆ ಅಂದರೆ ಎಲ್ಲರಿಗೂ ಅಚ್ಚುಮೆಚ್ಚಿನ ಬ್ರೇಕ್ಫಾಸ್ಟ್ ರೆಸಿಪಿಯಾಗಿದೆ. ಅದರಲ್ಲೂ ಅಯ್ಯಂಗಾರ್ ಶೈಲಿಯ ಪುಳಿಯೋಗರೆ ಅಂದರೆ ಹೇಳುವುದೇ ಬೇಡ. ಅಯ್ಯಂಗಾರ್ ಶೈಲಿಯ ಪುಳಿಯೋಗರೆಗೆ ಅದರದ್ದೇ ಆದ ಒಂದು ವೈಶಿಷ್ಟ್ಯವಿದೆ. ಇವತ್ತು ಪುಳಿಯೋಗರೆ ಹುಡಿ ಹಾಗೂ ಗೊಜ್ಜು ತಯಾರಿಸಿ ಅತ್ಯಂತ ರುಚಿಕರವಾದ ಈ ಪುಳಿಯೋಗರೆಯನ್ನು ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡೋದಂತ ನೋಡೋಣ. ನಮಸ್ತೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಪುಳಿಯೋಗರೆ ಮಾಡಲಿಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸನ್ನು ಡ್ರೈ ರೋಸ್ಟ್ ಮಾಡಬೇಕು. ಇದೇ ಪ್ರಪೋರ್ಷನಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಮಾಡಿಟ್ರೆ 1 ವರ್ಷ ತನಕ ಇದು ಹಾಳಾಗೋದಿಲ್ಲ. ನಾನಿಲ್ಲಿ 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಒಂದು 15 ಕಾಳು ಮೆಣಸು, 10 ಮೆಂತೆಕಾಳು, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, ಒಂದು ಅರ್ಧ ಸ್ಪೂನ್ ಬಿಳಿ ಎಳ್ಳು, ನೀವು ಕಪ್ಪು ಎಳ್ಳನ್ನು ಸಹ ಬಳಸ್ಬೋದು, 2 ಗರಿ ಕರಿಬೇವಿನ ಎಲೆ ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಡ್ರೈ ರೋಸ್ಟ್ ಮಾಡಬೇಕು. 1 ನಿಮಿಷ ಇದನ್ನು ಹುರಿದಾದ ಮೇಲೆ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು 6 ಬ್ಯಾಡಗಿ ಮೆಣಸು, 2 ಗಿಡ್ಡ ಮೆಣಸು ಸ್ವಲ್ಪ ಖಾರ ಇರ್ತದೆ, ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಹುರ್ಕೊಳ್ಬೇಕು. ಹಾಕಿದ ಬೇಳೆ ಹಾಗೂ ಉಳಿದ ಮಸಾಲೆ ಸಾಮಗ್ರಿ ಇದೆಯಲ್ಲ ಚೆನ್ನಾಗಿ ಫ್ರೈ ಆಗಿ ಇಲ್ಲಿ ಘಮ ಬರ್ತಾ ಇದೆ. ಈಗ ಬೇಳೆ ಫ್ರೈ ಆಗಿ ಕಲರ್ ಚೇಂಜ್ ಆಗಿದೆ. ಇಷ್ಟಾಗುವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇದನ್ನೀಗ ತೆಗೆದು ಪಕ್ಕದಲ್ಲಿ ಪ್ಲೇಟಲ್ಲಿ ಇಡುವ. ಈಗ ಅದೇ ಪ್ಯಾನಲ್ಲಿ 1 ಹಿಡಿಯಷ್ಟು ತೆಂಗಿನಕಾಯಿಯ ಚಿಕ್ಕ ತುಂಡುಗಳನ್ನು ಸೇರಿಸಿ ಹುರ್ಕೊಳ್ಬೇಕು. ನೀವು ತೆಂಗಿನಕಾಯಿಯನ್ನು ತುರಿದು ಸಹ ಸೇರಿಸಬಹುದು ಅಥವಾ ಕೊಬ್ಬರಿ ತುಂಡುಗಳನ್ನು ಸಹ ಬಳಸ್ಬೋದು. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರಿಯುವ, ಕೆಂಪಗೆ ಫ್ರೈ ಆಗಬೇಕು. ಇಷ್ಟಾಗುವಾಗ ಫ್ಲೇಮನ್ನು ಆಫ್ ಮಾಡುವ. ಇದನ್ನು ಮಸಾಲೆ ಸಾಮಗ್ರಿಗಳ ಜೊತೆಗೆ ಸೇರಿಸುವ. ಇಲ್ಲಿ ಪ್ಲೇಟಲ್ಲಿ ಇಟ್ಟ ಈ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ತಣ್ಣಗಾಗಬೇಕು. ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಸೇರಿಸಿ ಇದನ್ನು ನುಣ್ಣಗೆ ಪೌಡ್ರ್ ಮಾಡಬೇಕು. ಇದೇ ಥರ ಜಾಸ್ತಿ ಪ್ರಮಾಣದಲ್ಲಿ ಪುಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ನೀವು ಬೇಕಾದಾಗ ಈ ಹುಡಿಯನ್ನು ಉಪಯೋಗಿಸ್ಬೋದು. ಈ ರೀತಿಯಲ್ಲಿ ಇರಬೇಕು. ಇದರಿಂದ ನಾವು ಕೇವಲ ಒಂದು 4 ಸ್ಪೂನಷ್ಟು ಹುಡಿಯನ್ನು ಮಾತ್ರ ಬಳಸ್ತಾ ಇದ್ದೇವೆ. ತಯಾರಿಸಿದ ಹುಡಿಯನ್ನು ಒಂದು 2-3 ಸಲ ನಾವು ಪುಳಿಯೋಗರೆ ಮಾಡಲು ಬಳಸ್ಬೋದು. ನೆಕ್ಸ್ಟ್ ಕಡಾಯಿಯನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿ ಒಂದು 3 ದೊಡ್ಡ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಬೇಕು. ಎಣ್ಣೆ ಬಿಸಿ ಆಗ್ತಾ ಇರುವಾಗ ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸುವ. ಇದು ಸಿಡಿಯಲು ಪ್ರಾರಂಭವಾಗುವಾಗ 1 ಸ್ಪೂನ್ ಕಡಲೆಬೇಳೆ, ಅಷ್ಟೇ ಪ್ರಮಾಣದ ಉದ್ದಿನ ಬೇಳೆಯನ್ನು ಸಹ ಸೇರಿಸಿ ಮೀಡಿಯಂ ಉರಿಯಲ್ಲಿ ಫ್ರೈ ಮಾಡಬೇಕು. ಇದಕ್ಕೀಗ 1 ಹಿಡಿಯಷ್ಟು ನೆಲಗಡಲೆ ಬೀಜವನ್ನು ಸಹ ಸೇರಿಸುವ. ಕೆಂಪಗಾಗುವವರೆಗೆ ಇದನ್ನು ಹುರಿಬೇಕು. ಮೀಡಿಯಂ ಉರಿಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡುವ. ಒಂದು 3 ಗರಿ ಕರಿಬೇವಿನ ಎಲೆಯನ್ನು ಸಹ ಸೇರಿಸುವ ಹಾಗೂ ಒಂದು 1/4 ಸ್ಪೂನಷ್ಟು ಹಿಂಗಿನ ಹುಡಿಯನ್ನು ಸಹ ಸೇರಿಸಿ ಇದರ ಜೊತೆಗೆ ಒಂದು 2 ಒಣಮೆಣಸನ್ನು ಸಹ ತುಂಡು ಮಾಡಿ ಸೇರಿಸಿ ಹುರ್ಕೊಳ್ಬೇಕು. 1-2 ನಿಮಿಷ ಹುರಿದಾದ ಮೇಲೆ 1 ಲಿಂಬೆ ಗಾತ್ರದ ಹುಣಸೆ ಹುಳಿಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಕಿವುಚಿ ಅದರ ರಸವನ್ನು ತೆಗೆದು ಅದನ್ನು ಸಹ ಸೇರಿಸುವ ಹಾಗೂ ಚೆನ್ನಾಗಿ ಇದನ್ನು 1 ನಿಮಿಷ ಹುರಿಯುವ. ನಾವು ಆಗಲೇ ತಯಾರಿಸಿದ ಪುಳಿಯೋಗರೆದು ಹುಡಿ ಇದೆಯಲ್ಲ ಅದನ್ನು ಸೇರಿಸುವ. ಚಿಕ್ಕ ಒಂದು ಬೆಲ್ಲದ ತುಂಡನ್ನು ಸಹ ಸೇರಿಸಿದ್ದೇನೆ. 1-2 ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಎಣ್ಣೆಯಲ್ಲಿ ಹಾಕಿದ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಳ್ಳೆ ಚೆನ್ನಾಗಿ ಫ್ರೈ ಆಗಿ ಘಮ ಬರಬೇಕು. ಇಲ್ಲಿ ನೋಡಿ, ಪುಳಿಯೋಗರೆದು ಗೊಜ್ಜು ರೆಡಿಯಾಗಿದೆ. ಈ ಗೊಜ್ಜನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ರೆ ಒಂದು 8-10 ದಿವಸದ ತನಕ ನೀವು ಫ್ರಿಜ್ಜಲ್ಲಿಟ್ಟು ಉಪಯೋಗಿಸ್ಬೋದು. ಅನ್ನ ಮಾಡಿ ಸೇರಿಸಿದ್ರಾಯಿತು. ಕೇವಲ ಒಂದು 5 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ. ಇಲ್ಲಿ ನೋಡಿ, ಒಂದು 250 ಗ್ರಾಮ್ ಅಷ್ಟು ಬೆಳ್ತಿಗೆ ಅಕ್ಕಿಯ ಉದುರುದುರಾದ ಅನ್ನ ಮಾಡಿಟ್ಟಿದ್ದೇನೆ. ನಾನಿಲ್ಲಿ ಬಳಸಿರುವ ಅಕ್ಕಿ ಸೋನಾ ಮಸೂರಿ. ನೀವು ಇದರ ಬದಲು ಬೇರೆ ಯಾವುದೇ ಊಟದ ಅಕ್ಕಿಯನ್ನು ಬಳಸ್ಬೋದು. ಹಿಂದಿನ ದಿನ ಮಿಕ್ಕಿದ ಅನ್ನ ಇದ್ದರೆ ಅದನ್ನು ಸಹ ಬಳಸ್ಬೋದು. ಆದರೆ ಅನ್ನ ಉದುರುದುರಾಗಿರಬೇಕು. ಅನ್ನ ಸೇರಿಸಿದ ನಂತರ ಉಪ್ಪನ್ನು ಸಹ ಸೇರಿಸಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಟು ಅದನ್ನು ಸಹ ಸೇರಿಸುವ. ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ಗೊಜ್ಜಿನ ಜೊತೆಗೆ ಅನ್ನ ಚೆನ್ನಾಗಿ ಬೆರಿಬೇಕು. ಒಂದ್ಸಲ ಇದು ಬೆರೆತ ನಂತರ ಲಿಡ್ ಮುಚ್ಚಿ ಇದನ್ನು ಒಂದು 3 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬೇಯಿಸಿಕೊಳ್ಬೇಕು. ಈಗ ನೋಡಿ, ಒಂದು 3 ನಿಮಿಷ ಬಿಟ್ಟು ಲಿಡ್ಡನ್ನು ತೆಗೆದಿದ್ದೇನೆ. ಅಷ್ಟೇ ಮಾಡಲಿಕ್ಕಿರುವುದು. ರುಚಿಯಾದ ಅಯ್ಯಂಗಾರ್ ಶೈಲಿಯ ಪುಳಿಯೋಗರೆ ಸರ್ವಿಂಗಿಗೆ ರೆಡಿಯಾಗಿದೆ. ತುಂಬ ಸಿಂಪಲ್. ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇದರ ಹುಡಿ ಮಾಡಿಟ್ರೆ 1 ವರ್ಷ ತನಕ ಹಾಳಾಗೋದಿಲ್ಲ. ಇದರ ಗೊಜ್ಜನ್ನು ಮಾಡಿಟ್ರೆ ಕೇವಲ ಒಂದು 5 ನಿಮಿಷದಲ್ಲಿ ಪುಳಿಯೋಗರೆಯನ್ನು ತಯಾರಿಸಬಹುದು.
ಕೇವಲ 5 ನಿಮಿಷದಲ್ಲಿ ತಯಾರಿಸಬಹುದಾದ ಈ ಟೇಸ್ಟಿಯಾದ ಖಾರ ಹುಳಿ ಸಿಹಿ ಮಿಶ್ರಣದ ಈ ಪುಳಿಯೋಗರೆ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ರೆಸಿಪೀಸನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.